ರಾಮನ ಜೀವನದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಟ್ಟಂತಹ, ರಾಮಾಯಣವನ್ನೇ ಮತ್ತೊಂದು ಮಜಲಿಗೆ ತಗೊಂಡೋದಂತಹ ಮತ್ತೊಂದು ಜಾಗದಲ್ಲಿ ನಾನು ಬಂದಿದ್ದೀನಿ. ಶೂರ್ಪನಖಿ ಪ್ರದೇಶದಲ್ಲಿ ಓಡಾಡ್ತಾ ರಾಮನನ್ನ ನೋಡಿದ ತಕ್ಷಣ ಆ ರಾಮನ ಸೌಂದರ್ಯಕ್ಕೆ ಮರಳಾಗಿ ತನ್ನ ವೇಷವನ್ನು ಬದಲಾಯಿಸಿ ಅತ್ಯಂತ ಸೌಂದರ್ಯಯುತವಾಗಿ ಬಂದು ರಾಮನಿಗೆ ಅಪ್ರೋಚ್ ಮಾಡ್ತಾಳೆ, ನನ್ನ ಮದುವೆ ಆಗು ಅಂತ. ಆದರೆ ಶ್ರೀರಾಮ ಹೇಳ್ತಾನೆ, ನಾನು ಏಕಪತ್ನಿ ವ್ರತಸ್ಥ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಮತ್ತು ನನ್ನ ಮಡದಿ ಕೂಡ ಇಲ್ಲೇ ಇದ್ದಾಳೆ, ನಾನು ಆಗಕ್ಕಾಗಲ್ಲ. ಆದರೆ ಲಕ್ಷ್ಮಣ ಇದ್ದಾನೆ, ಲಕ್ಷ್ಮಣನ ಕೇಳು ಅಂತ ರಾಮ ಹೇಳ್ತಾನೆ. ಸೀದಾ ಲಕ್ಷ್ಮಣ ಹತ್ರ ಬರ್ತಾಳೆ ಶೂರ್ಪನಖಿ. ರಾಮನ್ಗೆ ಹೇಳ್ದಂಗೆ ಹೇಳ್ತಾಳೆ, ನನ್ನ ಮದುವೆ ಆಗು ನೀನು ಅಂತ. ಲಕ್ಷ್ಮಣ, ನಾನು ರಾಮ ಸೀತೆಯರ ಸೇವೆ ಮಾಡಕ್ಕೆ ಬಂದಿರೋದು, ಮದುವೆ ಆಗಕ್ಕಾಗಲ್ಲ ಅಂತೇಳಿ ಅವನು ಖಡಾಖಂಡಿತವಾಗಿ ಹೇಳಿದಾಗ ಶೂರ್ಪನಖಿಗೆ ತುಂಬ ಕೋಪ ಬರುತ್ತೆ. ರಾಮನ ಹತ್ರಕ್ಕೆ ಹೋಗಿ ಕೇಳ್ತಾಳೆ, ಆದರೆ ರಾಮನೂ ಆಗಲ್ಲ ಅಂತಾನೆ, ಲಕ್ಷ್ಮಣೂ ಆಗಲ್ಲ ಅಂತಾನೆ. ಇದಕ್ಕೆಲ್ಲ ಕಾರಣ ಸೀತೆನೇ ಅಂತೇಳಿ, ಸೀತೆನ ತಿಂದುಬಿಡ್ತೀನಿ ಅಂತೇಳಿ ಶೂರ್ಪನಖಿ ಹೋದಾಗ ಲಕ್ಷ್ಮಣ ತನ್ನ ಕತ್ತಿಯಿಂದ ಮೂಗನ್ನು ಕತ್ತರಿಸಿದಂತಹ ಜಾಗ ಇದೆ.